100 ಜನ ಸೇವಕರ ಜೊತೆ ಕೂತ್ಕೊಂಡು ಬಲ್ಬ್ ತಯಾರು ಮಾಡ್ದ 34 ತಾಸಿನ ನಂತರ ಬಲ್ಬ್ ತಯಾರಾಯ್ತು, ಹಚ್ತಾರೆ, ಬೆಳಕು ಕೊಡ್ತು, ಖುಷಿಯೋ ಖುಷಿ. ಎಡಿಸನ್ ಒಬ್ಬ ಶಿಷ್ಯನನ್ನ ಕರೆದು ಇದನ್ನ ತೆಗೆದುಕೊಂಡು ಹೋಗಿ 3ನೇ ಮಾಡಿಗೆ ಈ ಬಲ್ಬ್ ಕೊಟ್ಟು ಬಾ ಅಂತ ಹೇಳಿದ. 3ನೇ ಮಾಡಿಗೆ ಈ ಬಲ್ಬ್ ಕೊಟ್ಟು ಬಾ. ಆದ್ರೆ ಆ ಶಿಷ್ಯ ಬಲ್ಬ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಆ ಮೆಟ್ಟಿಲಿನಲ್ಲಿ ಜಾರ್ ಬಿದ್ದು ಆ ಬಲ್ಬ್ ಹೊಡೆದು ಹಾಕಿಬಿಟ್ಟ. 34 ತಾಸು ಕಷ್ಟಪಟ್ಟು ಕಟ್ಟಿದಂತಹ ಆ ಸಾಧನೆ ಒಂದೇ ಕ್ಷಣದಲ್ಲಿ ಒಡೆದು ಹೋಗ್ಬಿಡ್ತಲ್ಲ. ಹೆಂಗ ಸಿಟ್ಟು ಬಂದಿರಬಾರ್ದು. ಆ ಜಾಗದಾಗ ನಾವಿದ್ರೆ ಏನು ಮಾಡ್ತಿದ್ವಿ. ಆದರೆ ಅವನು ಸಿಟ್ಟಿಗೆ ಹೇಳಲಿಲ್ಲ. ಆಯ್ತು ಮತ್ತೆ ಪ್ರಯತ್ನ ಮಾಡೋಣ ಅಂತಂದು ಮತ್ತೆ ಕೂತ್ಕೊಂಡು ಪ್ರಯತ್ನ ಮಾಡಿ 30 ತಾಸು ಪ್ರಯತ್ನ ಮಾಡಿ ಮತ್ತೊಂದು ಬಲ್ಬ್ ತಯಾರು ಮಾಡಿದ್ರು. ಮೊದಲೇ ಒಡೆದು ಬಿಟ್ಟಿದ್ನಲ್ಲ, ನೀ ಬೇಡಪ್ಪ, ನೀ ಬೇರೆಯವ್ರು ಕಳಿಸ್ತೀನಿ ಅಂತ ಅನ್ಬೋದಾಗಿತ್ತು. ಯಾರು ಬಲ್ಬ್ ಒಡೆದಿದ್ರಲ್ಲ ಅವ್ರ ಕೈಯಾಗೆ ಅದನ್ನು ಹೋಗಿ ಕೊಟ್ಟು ಬಾ ಅಂತಂದು. ಅಲ್ಲಿರೋರೆಲ್ಲ ಭಯ ಕಟ್ಟಿದ್ರು. ಈಗ ಒಂದು ಬಲ್ಬ್ ಹೊಡೆದು ಬಿಟ್ಟಾನ, ಮತ್ತೆ ಇನ್ನೊಂದು ಹೊಡೆದು ನಮ್ಮ ಪರಿಶ್ರಮ ಎಲ್ಲ ಹಾಳು ಮಾಡ್ತಾನ, ಮತ್ತೆ ಅವನ ಕೈ ಕೊಡ್ತಾನೆ, ಇವ್ರಿಗೇನು ಬುದ್ಧಿ ಐತೆ ಇಲ್ವ ಅಂತಂದು. ಆವಾಗ ಎಡಿಸನ್ ಒಂದು ಮಾತನ್ನು ಹೇಳ್ತಾನೆ, ನಾನು ಅವನ ಕೈಗೆ ಯಾಕೆ ಕೊಡ್ತೀನಿ ಅಂತಂದರೆ ಅವನಿಗೆ ಎಲ್ಲೋ ಒಂದು ಕಡೆ ಭಯ ಐತೆ, ನಾನು ಇದನ್ನು ಒಯ್ದು ಕೊಡೋಕ್ಕಾಗುತ್ತೋ ಇಲ್ಲೋ ಅಂತ ಭಯ ಆಗುತ್ತೆ. ಆ ಭಯ ಅವನಿಗೆ ಹೋಗಿಸ್ಬೇಕನ್ನೋ ಕಾರಣಕ್ಕಾಗಿ ಮತ್ತೆ ಅವನ ಕೈಯಲ್ಲಿ ನಾನು ಆ ಬಲ್ಬ್ ಕೊಡ್ತಾ ಇದ್ದೀನಿ ಅಂತಂದು. ಅಂದರೆ ಒಬ್ಬ ಗುರು ಅಕ್ಷರ ಕಲಿಸೋದಷ್ಟೇ ಅಲ್ಲ, ಶಿಷ್ಯನಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸ್ತಾನಲ್ಲ, ಅದೇ ನಿಜವಾದಂಥ ಒಬ್ಬ ಗುರು ಶಿಷ್ಯನಿಗೆ ಕೊಡುವಂತಹ ಹುದ್ದೆ. ಆ ವಿದ್ಯೆ ಸಮರ್ಥವಾಗಿ ಕಲ್ತಿದ್ರೆ ಇವತ್ತು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ. ನಾವು ಅಂದ್ಕೊಳ್ತೀವಿ ಮಕ್ಕಳಿಗೆ ಶಾಲೆ ಕಲಿಸೋದು ಭಾಳ ಕಷ್ಟ ಅಂತಂದು. ಲಕ್ಷ ಡೊನೇಷನ್ ಕೊಡಬೇಕು, ಫೀಸ್ ಕಟ್ಟಬೇಕು, ವೆಹಿಕಲ್ ಫೀಸ್ ಕಟ್ಟಬೇಕು. ಆದರೆ ನಾವೇನು ಕಟ್ತೀವಲ್ಲ ಅದು ಯಾವುದೂ ದೊಡ್ಡದಲ್ಲ. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾನೆ, ಎಂಥ ಅದ್ಭುತವಾದಂಥ ಮಾತಂದ್ರೆ, ಏಕಮವ್ಯಕ್ತ ಯಸ್ತು ಗುರು ಶಿಷ್ಯ ನಿವೇದಯೇ ತದ್ರ ಪೃಥ್ವ್ಯಂ ನಾಸ್ತಿ ತದ್ರವ್ಯಂ ಯದ್ಪತಿಂ ಹೃನ್ಮಣಿ ಭವೇತ್ ಅನ್ನುವಂಥ ಮಾತು. ಏಕಂ ಅವ್ಯಕ್ತಂ ಯಸ್ತು ಗುರು ಶಿಷ್ಯ ನಿವೇದಯೇ, ಗುರುವಾಗಿರ್ತಕ್ಕಂಥನು ಶಿಷ್ಯನಿಗೆ ಕಲಿಸುವಂತ ಒಂದು ಅಕ್ಷರಕ್ಕೆ ತದ್ರವ್ಯಂ ನಾಸ್ತಿ ಪೃಥ್ವ್ಯಾಂ ನಾಸ್ತಿ ತದ್ರವ್ಯಂ, ಇಡೀ ಭೂಮಿಯಲ್ಲಿ ಅಂತ ದ್ರವ್ಯನಿಲ್ಲ. ಯಾವ ದ್ರವ್ಯಪ್ಪ ಅಂತಂದ್ರೆ ಗುರು ಕೊಟ್ಟಂತ ಒಂದು ಅಕ್ಷರದ ಋಣವನ್ನು ತೀರಿಸುವಂತ ಸಂಪತ್ತು ಈ ಭೂಮಿಯ ಮೇಲೇನೆ ಇಲ್ಲ ಅನ್ನುವಂತ ಮಾತನ್ನ ಸುಭಾಷಿತಕಾರ ತಿಳಿಸ್ತಕ್ಕಂಥವ್ರು. ಎಲ್ಲರಿಗೂ ಬೆಲೆ ಕಟ್ಟಬಹುದು, ಆದ್ರೆ ಅಕ್ಷರಕ್ಕೆ, ಗುರು ಕೊಡುವಂತ ಅಕ್ಷರಕ್ಕೆ ಯಾರು ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂದ್ರೆ ನಾಶವಾಗದೆ ಇರತಕ್ಕಂಥದ್ದು. ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯಕೃತೆ ವರ್ಧತೆಯ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಣ್ತಂಬ್ರು ಬ್ಯಾರ ಮಾಡ್ಕೊಳಕ್ಕಾಗೋದಿಲ್ಲ, ರಾಜ ಟ್ಯಾಕ್ಸ್ ಹಾಕಾಗೋದಿಲ್ಲ, ಕಲ್ತಸ್ತು ಭಾರ ಆಗೋದಿಲ್ಲ, ವಿದ್ಯಾಧನಂ ಸರ್ವಧನ ಪ್ರಧಾನಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿನೇ ಏನು ಒಂದು ಅಕ್ಷರ ಏನು ಮಾಡಬಲ್ಲದು ಅಂತ ನೀವು ಅನ್ಬಹುದು. ಏನೆಲ್ಲ ಮಾಡಬಹುದು. ಅದು ಒಂದೇ ಒಂದು ಅಕ್ಷರ, ಅದಕ್ಕೆ ಎಂಥ ಶಕ್ತಿ ಇದೆ, ಎಷ್ಟು ಅಮೂಲ್ಯ ಅಂದ್ರೆ ಅದು ಏನು ಬೇಕಾದ್ರೂ ಕೂಡ ಮಾಡಬಹುದು, ಇಡೀ ಅರ್ಥವನ್ನೇ ಬದಲಾಯಿಸಬಹುದು. ನಮ್ಮೂರಿನ ಹಳ್ಳಿ ಶಾಲೆ, ಅಲ್ಲಿನ ಹೆಡ್ ಮಾಸ್ಟರ್ ಅವರಿಗೊಂದು ಪತ್ರ ಬರುತ್ತೆ ಬೆಂಗಳೂರಿಂದ. ಬೆಂಗಳೂರಿನಲ್ಲಿರ್ತಕ್ಕಂಥ ವ್ಯಕ್ತಿ ಹಳ್ಳಿಯಲ್ಲಿರ್ತಕ್ಕಂಥ ತನ್ನ ತಮ್ಮನನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಓದಿಸ್ತು, ನಾನು ಇಲ್ಲಿ ಓದಿಸಲ್ಲ ಬೆಂಗಳೂರಾಗ ಓದಿಸ್ತೀನಿ ಅಂತಂದು ಹೆಡ್ ಮಾಸ್ತರಿಗೆ ಒಂದು ಪತ್ರ ಬರೀತಾನೆ ಅವನು. ಅಂದ್ರೆ ಒಂದು ಅಕ್ಷರ ಏನು ಮಾಡಬಲ್ದು ಅನ್ನೋದಕ್ಕೆ ಹೆಡ್ ಮಾಸ್ತರಿಗೆ ಪತ್ರ ಬರೀತಾನೆ, ನಮ್ಮ ತಮ್ಮನನ್ನ ಬೆಂಗಳೂರಿನಲ್ಲಿ ಚೆನ್ನಾಗಿ ಓದಿಸಬೇಕಾಗಿದೆ, ಅವನ TC ಕಳಿಸ್ಕೊಡಿ ಅಂತ ಪತ್ರ ಬರೀಬೇಕಾಗಿದೆ. ಬರೆದ ಪತ್ರ ಏನಂತ ಬರೆದ, ನಮ್ಮ ತಮ್ಮನನ್ನ ಬೆಂಗಳೂರಿನಲ್ಲಿ ಚೆನ್ನಾಗಿ ಓದಿಸಬೇಕಾಗಿದೆ, ಅವನ TCಯನ್ನು ಕಳಿಸಿಕೊಡ್ರಿ ಅಂತಂದು. ಓದಿಸಬೇಕಾಗಿದೆ ಅನ್ನೋದಕ್ಕೂ ಓದಿಸಬೇಕಾಗಿದೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ, ಒಂದೇ ಒಂದು ಸಣ್ಣ ವ್ಯತ್ಯಾಸ. ಅಕ್ಷರ ಅಂತ ಯಾರು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಅಂತ ಅಮೂಲ್ಯವಾದಂಥ ಅಕ್ಷರವನ್ನು ಗುರು ಶಿಷ್ಯನ ಕೊಡ್ತಾನಲ್ಲ, ಅದು ನಾಶವಾಗದೇ ಇರುವಂಥ ಸಂಪತ್ತು. ನಿಮ್ಮ ಮಕ್ಕಳಿಗೆ ಎಷ್ಟೋ ದೊಡ್ಡ ಆಸ್ತಿ ಮಾಡಿ ಕೊಡಬಹುದು, ಎಷ್ಟೆಲ್ಲ ಆಸ್ತಿ ಕೂಡಿಸಿಕೊಡ್ಬೋದು. ಭೂಪ ಒಬ್ಬ ಮನೆಯೊಳಗೆ ಹುಟ್ಟಿದಂದ್ರೆ ಹಾಳು ಮಾಡಕ್ಕೆ ಒಂದೇ ಒಂದು ತಿಂಗಳು ಸಾಕು. ನೀವು ಕೊಟ್ಟಂತ ಆಸ್ತಿ ಹಾಳು ಮಾಡಬಹುದು, ಆದರೆ
ಗುರು ಕೊಟ್ಟಿರ್ತಕ್ಕಂಥ ಅಕ್ಷರದ ವಿದ್ಯೆಯನ್ನ ಯಾರು ಕೂಡ ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಜನ್ಮ ಜನ್ಮಾಂತರಿಗೂ ಕೂಡ ಶಾಶ್ವತವಾಗಿ ಇರ್ತಕ್ಕಂಥದ್ದು. ವಿದ್ಯಾಧನಂ ಸರ್ವ ಧನ ಪ್ರಧಾನಂ ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಪರಮ ಪೂಜ್ಯರು ಸಂಗಮೇಶ್ವರ ವಿದ್ಯಾಸಂಸ್ಥೆಯನ್ನು ರಚಿಸುವ ಮೂಲಕವಾಗಿ ಈ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಬಡ ಜನತೆಗೆ ಅಕ್ಷರ ದೀಪವನ್ನು ಬೆಳಗಿರ್ತಕ್ಕಂಥವ್ರು. ನಾವು ಹಚ್ಚಿದಂಥ ದೀಪ ಎಣ್ಣೆ ಮುಗಿದ ಮೇಲೆ, ಬತ್ತಿ ಮುಗಿದ ಮೇಲೆ ಆರಿ ಹೋಗಬಹುದು. ಮಕ್ಕಳು ಆ ಶಾಲೆಯಲ್ಲಿ ಕಲಿಯುವಂಥ ಅಕ್ಷರ ದೀಪ ಇದೆಯಲ್ಲ, ಅದು ಜೀವನ ಪರ್ಯಂತರ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು. ಪರಮ ಪೂಜ್ಯರು ಶಾಲೆಯನ್ನು ಕಟ್ಟುವ ಮೂಲಕವಾಗಿ ಎಂದೆಂದೂ ಕೂಡ ಆರದೇ ಇರತಕ್ಕಂಥ ಬೆಳಕನ್ನು ಕೊಟ್ಟಂತ ಪೂಜ್ಯರು ಯಾರಿದ್ರೆ ಅದು ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳವರು. ಆ ಮಾತಲ್ಲಿ ಅಂಥ ಜ್ಞಾನ ರತ್ನವಾಗಿರ್ತಕ್ಕಂತಹ ಶಾಲೆಯನ್ನು ಕಟ್ಟುವ ಮೂಲಕವಾಗಿ ಈ ಪ್ರದೇಶದ ಮಕ್ಕಳಿಗೆ ಅಕ್ಷರ ಸಂಪತ್ತನ್ನ ಕರುಣಿಸಿದಂಥವರು. ಬಹುಶಃ ಅಂಥ ಒಂದು ಮಠ ಏನನ್ನ ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯರು. ಇವತ್ತಿನ ದಿವಸ ನಾವು ಅನ್ಕೋತೀವಿ, ಯಾರು ಗುರು ಕೊಟ್ಟಂತ ಆ ಸೇವಾ ಭಾಗ್ಯವನ್ನ ಅವರಷ್ಟೇ ಸಮರ್ಥವಾಗಿ ನಿಭಾಯಿಸುತ್ತಾ ಇರ್ತಕ್ಕಂಥ ಪರಮ ಪೂಜ್ಯರು ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರು. ಬಹುಶಃ ಒಂದು ಕಡೆ ಸೂರ್ಯ ಅಸ್ತಂಗತನಾಗ್ತಾನೆ, ಇನ್ನೊಂದು ಕಡೆ ಚಂದ್ರ ಮೂಡ್ತಾನೆ. ಆ ಸೂರ್ಯ ಮುಳುಗುವಾಗ ಚಂದ್ರನಿಗೆ ಒಂದು ಮಾತನ್ನು ಹೇಳ್ತಾನೆ, ನಾನು ಅಸ್ತಂಗತನಾಗ್ತಾ ಇದ್ದೇನೆ, ನಾನು ಹಗಲಿನಲ್ಲಿ ನಾನು ಬೆಳಕನ್ನು ಕೊಟ್ಟಿದ್ದೇನೆ, ರಾತ್ರಿಯಲ್ಲಿ ನೀನು ಬೆಳಕನ್ನು ಕೊಡುವಂತ ತನ್ನ ಬೆಳಕನ್ನು ಚಂದ್ರನಿಗೆ ಕೊಟ್ಟು ಬೆಳದಿಂಗಳನ್ನಾಗಿ ನಮಗೆ ಕೊಡ್ತಾ ಇದ್ದಾನೆ. ಇದು ಯಾರ ಮಾತು ಅಂತಂದ್ರೆ ಯಾವ ಪರಮ ಪೂಜ್ಯ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ಸಂಪೂರ್ಣ ಆಶೀರ್ವಾದ ಕೃಪೆಯನ್ನ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳಿಗೆ ಧಾರೆ ಎರೆದ್ರು. ಅವರ ಆಸೆ ಈಡೇರಿಸಿ ಒಂದು ಭವ್ಯವಾಗಿರ್ತಕ್ಕಂತಹ ಈ ಸಂಸ್ಥೆಯನ್ನು ಬೆಳೆಸಿದಂತಹ ಕೀರ್ತಿ ಸಲ್ಲೋದಾದ್ರೆ ಪ್ರಸ್ತುತ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಆ ಗುರು ಕೊಟ್ಟಿರ್ತಕ್ಕಂತಹ ಕಾಯಕವನ್ನ ಅವರೇ ಮೆಚ್ಚುವ ರೀತಿಯಲ್ಲಿ ಬೆಳೆಸಿದಂತಹ ಮಹಾಪೂಜ್ಯರವರು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ನಡೀತಾ ಇದೆ ಅಂತಂದ್ರೆ, ನಾನು ಚಿಕ್ಕವನಿದ್ದಾಗ ನೋಡಿದಂಥ ಒಂದು ದೃಶ್ಯ, ಇಲ್ಲೇ ಪಕ್ಕದಾಗ ಒಂದು ಥಿಯೇಟರ್ ಇತ್ತು, ಅದು ಈಗ ಐತೋ ಇಲ್ಲೋ ಗೊತ್ತಿಲ್ಲ. ಹರಿಶ್ಚಂದ್ರ ಸಿನಿಮಾ ಬಂತು ಅಂತಂದ್ರೆ ಅದ್ರ ಸುತ್ತ ಬಂಡಿ ನಿಲ್ಸಕ್ ಜಾಗ ಸಾಲ್ತಾ ಇರಲಿಲ್ಲ. ಇವತ್ತು ಆ ಥಿಯೇಟರ್ ಮುಚ್ಚಾಯ್ತು, ಎಲ್ಲ ಮುಚ್ಚಾಯ್ತು. ನನಗೆ ಭರವಸೆ ಇದೆ, ನಾಳೆಯಿಂದ ಅಂಥ ಸನ್ನಿವೇಶವನ್ನು ನಾವು ಇಲ್ಲಿ ಎಲ್ಲಿ ಕೇಳ್ತೀವಪ್ಪ ಅಂದ್ರೆ, ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳವರು ಬಸವ ಪುರಾಣ ಹೇಳ್ತಾರಲ್ಲ, ಮತ್ತೆ ಅಂತ ಸನ್ನಿವೇಶನ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಐತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಬಸವ ಪುರಾಣ ಅನ್ನುವುದೇ ಒಂದು ಮಾವಿನ ಮರ, ವಸಂತದಲ್ಲಿ ಚಿಗಿರಿದಂತ ಮಾವಿನ ಮರ ಅಂತ ಹೇಳಿದಾದ್ರೆ, ಆ ಮಾವಿನ ಮರದೊಳಗೆ ಕೂತ್ಕೊಂಡು ಇಂಪಾಗಿ ಹಾಡುವಂತ ಕೋಗಿಲೆ ಯಾರಪ್ಪ ಅಂತಂದ್ರೆ ಪೂಜ್ಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರೇ. ಅದೊಂದು ಸುಂದರವಾದಂತ ಕೋಗಿಲೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂತ ಬಸವ ಪುರಾಣವನ್ನ ಮನಮುಟ್ಟುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥವ್ರು. ಬಹುಶಃ ಇವತ್ತೇನು ನೀವು ವೇದಿಕೆ ಮೇಲೆ ನೋಡಿದಿರಿ, ನಿಮಗೆ ತಿಳಿಯ ಹಾಗೆ ಹೇಳ್ಬೇಕಾದ್ರೆ ಏತೋ ಟ್ರಯಲ್ ಹೈ, ಮುಂದೇನು ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳ್ತಾರಲ್ಲ, ನಾಳೆಯಿಂದ ಆ ಒಂದು ಅದ್ಭುತವಾದಂತಹ ಸನ್ನಿವೇಶ ಸೃಷ್ಟಿಯಾಗ್ತಕ್ಕಂಥದ್ದು. ಇಂಥ ಒಂದು ಪರಿಸರದಲ್ಲಿ ನಮ್ಮೆಲ್ಲರಿಗೂ ಕೂಡ ಈ ಭಾಗದ ಜನತೆಗೆ ಬಸವ ಪುರಾಣವನ್ನ ಶ್ರವಣ ಮಾಡುವಂತಹ ಕರ್ಣ ರಸಾಯನವಾಗಿರ್ತಕ್ಕಂತಹ ಬಸವ ಪುರಾಣವನ್ನು ಶ್ರವಣ ಮಾಡುವ ಮೂಲಕವಾಗಿ ಈ ಪೂಜ್ಯರ ಜನ್ಮ ಶತಮಾನೋತ್ಸವ, ಅಮೃತ ಮಹೋತ್ಸವ, ಸುವರ್ಣ ಮಹೋತ್ಸವ ಇವೆಲ್ಲವನ್ನು ಕೂಡ ಅರ್ಥಪೂರ್ಣವಾಗಿ ಆಚರಿಸುವಂತಹ ಶ್ರೇಯಸ್ಸು ಸಲ್ಲೋದಾದರೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಆ ಒಂದು ಶ್ರೇಯಸ್ಸು ಸಲ್ಲಬೇಕಾದಂತಹದ್ದು. ಇವತ್ತು ಪೂಜ್ಯರು ಜನ್ಮ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಭಗವಂತನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಮುಂದೊಂದು ದಿವಸ ಅವರು ಜನ್ಮ ಶತಮಾನೋತ್ಸವವನ್ನು ಆಚರಿಸಬೇಕು. ಇದಕ್ಕಿಂತ ದೊಡ್ಡದಾದಂತಹ ವೈಭವಿತ ಸಮಾರಂಭದಲ್ಲಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸುವಂತಹ ಒಂದು ಸೌಭಾಗ್ಯವನ್ನ ಪೂರ್ವಾಚಾರ್ಯ ಅವರಿಗೆ ಕರುಣಿಸಿ ಈ ನಗರದ ಕೀರ್ತಿಯನ್ನ ನಾಡಿನಲ್ಲಿಗೂ ಬೆಳಗುವಂತ ಆಗಲಿ ಅನ್ನೋ ಮಾತನ್ನು ತಿಳಿಸ್ತಾ ಈ ನನ್ನ ಪ್ರಾರ್ಥನೆಯ ನುಡಿಗಳನ್ನ ಪೂಜ್ಯರಿಗೆ ಸಮರ್ಪಿಸಿ ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.